ಮಣಿಮಣಿ, ಗುರುಜಿ, ಹೋಗಿ ಮನೆಗೆ ಪ್ರವೇಶ ಮಾಡಿ. ಆ ಪಂಡಿತ ರಾಮಕೃಷ್ಣನಿಗೆ ಸಿಕ್ಕ ಗಲ್ಲು ಶಿಕ್ಷೆಯ ವರ್ಣನೆಯನ್ನ ಚೆನ್ನಾಗಿ ಮಾಡಿ. ಅದೇನೆಂದ್ರೆ, ಇಷ್ಟು ದುಃಖದ ವಿಷಯ ನಾವು ನಮ್ಮ ಬಾಯಿಂದ ಹೇಳೋಕಾಗ್ತಿಲ್ಲ. ವಾ ಗುರುಜಿ, ನೀವು ಯಾರ್ದಾದ್ರೂ ಜೀವನ ದುಃಖಮಯವಾಗಿಸ್ಬೋದು, ಆದ್ರೆ ಅವನು ಹೇಳೋಕ್ ಮಾತ್ರ ಆಗಲ್ಲ. ಶಿಷ್ಯರೇ, ನೀವು ಹೇಳ್ತೀರಾ, ಅವ್ರು ಕೇಳ್ತಾರೆ, ನಾವು ನೋಡ್ತೀವಿ. ಅವರ ಮುಖದ ಭಾವ, ಅವರ ಮುಖ ಬಾಡಿ ಕಣ್ಣಿಂದ ಕಂಬನೆ ಸುರಿದಾಗ ನಮ್ಮ ಹೃದಯ ಶಾಂತಿಯ ರಸಪಾನ ಸವಿಯುತ್ತೆ. ಹೋಗಿ. ಗುಂಡಪ್ಪ, ಶಾರದಾದೇವಿ, ಅನ್ನಿಸ್ತಾ ಇದೆ ಆಚಾರ್ಯರು ಹೋಗ್ಬಿಟ್ರು, ಅದಕ್ಕೆ ಇವ್ರು ಅಳ್ತಿದ್ದಾರೆ. ನೀವಿಬ್ರು ಅಳ್ತಾ ಇರ್ಬೇಕಲ್ಲೇ, ನಾವು ಕೂಡ ಅಲ್ಲೇ ಬೇಕಲ್ವಾ? ಹಾಗೆ ನೀವೇ ಕಲ್ತಿದ್ದಿಲ್ಲ? ನಾವ್ ಯಾಕೆ ಕಳ್ತಾ ಇದೀವಿ? ಹೇ ಭಗವಂತ, ಈ ಮೂರ್ಖರು ಜೀವನ ಪರ್ಯಂತ ಮೂರ್ಖರಾಗಿರ್ತಾರೆ. ಅಮ್ಮ ಕೇಳ್ತಿದ್ದಾರೆ, ಏನಾ ಮುದ್ಯ ಗುರುವರ್ಯ ಹೋಗ್ಬಿಟ್ರಾ? ಇದು ನಿಜ ಆದ್ರೆ ಅಮ್ಮ ಈ ಮೌನ ವ್ರತದ ಜೊತೆ ಹಾಗೆ ಈ ಲಾಟಿಗೂ ಮೌನ ವ್ರತ ಇಕ್ಬಿಡ್ತಾರೆ. ಯಾವ ಮನುಷ್ಯನ್ನ ಹೊಡೆಯೋಕೆ ತುಂಬಾ ತುಂಬಾ ಆಸೆಯಾಗಿತ್ತು, ಈಗ ಅವನೇ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಅಮ್ಮ, ನಮ್ಮ ಗುರುಜಿ ಅಂತ ಪಾಖಂಡಿ ವ್ಯಕ್ತಿನ ಇಷ್ಟು ಬೇಗ ನನ್ನ ಬಳಿಗೆ ಕರ್ಸ್ಕೊಳ್ಳೋ ಧೈರ್ಯ ಸ್ವಯಂ ಭಗವಂತನು ಮಾಡಲಾರ. ಇಷ್ಟು ಹೀನಾಗಿ ಮಾತಾಡ್ತೀರೋ ನಮ್ಮ ಬಗ್ಗೆ ನೀವು? ಆಚಾರ್ಯರೇ ಪ್ರಣಾಮ. ನೀವಿಲ್ಲಿ? ರಾಮ ರಾಮ, ನಮ್ಮ ರಾಮ. ರಾಮ ರಾಮ ಇಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ನೀವು ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಪ್ರತೀಕ್ಷೆ ಮಾಡಿ. ಪ್ರತೀಕ್ಷೆ ಎಷ್ಟು ಬೇಕಾದ್ರೂ ಮಾಡಬಹುದು, ಆದ್ರೆ ಪಂಡಿತ ರಾಮಕೃಷ್ಣ ಮರಳಿ ಬಂದ್ರೆ ತಾನೇ. ಹಾಯ್, ಎಂಥ ನಗು ಇರ್ತಿತ್ತು ಮುಖದಲ್ಲಿ, ಹೀಗೆ ಎಂಥ ನಗು. ಅದರಿಂದ ವಿಜಯನಗರದ ಸಮಸ್ತ ಸಮಸ್ಯೆ ಮಾಯವಾಗ್ತಿತ್ತು. ಈಗ ಪಾಪ ಸ್ವಯಂ ಅವನೇ ಎಲ್ ಮಾಯ ಆಗ್ತಾನೋ. ಪ್ರಭು, ನಾವು ರಾಜಗುರುವಾಗಿದ್ರು ತುಚ್ಛ ಪ್ರಾಣಿ, ಆದ್ರೆ ನೀವಾದ್ರೂ ಸ್ವಲ್ಪ ಯೋಚಿಸ್ಬೇಕಿತ್ತು. ಇದು ಒಂದು ವಯಸ್ಸೇ, ಒಬ್ಬ ಒಳ್ಳೆ ವ್ಯಕ್ತಿ ಹೊರಟು ಹೋಗೋದಕ್ಕೆ. ಪ್ರಭು, ಏನ್ ಮಾಡಿದ್ರಿ ಪ್ರಭು? ಗುರುಜಿ, ಗುರುಜಿ, ಎಷ್ಟು ಸುಳ್ಳು ಹೇಳ್ಬೇಡಿ. ಇಷ್ಟು ಸುಳ್ಳು ಹೇಳಿದ್ರೆ ಯಮರಾಜ ಯಮಲೋಕದಿಂದ ಸೀದಾ ಇಲ್ಲಿಗೆ ಬಂದು ನಿಮ್ಮನ್ನ ಜೀವಂತ ಹೊತ್ಕೊಂಡೋಗ್ಬಿಡ್ತಾನೆ. ಗುರೂಜಿ, ಅದು ಅಲ್ಲದೆ ನಿಮ್ಮ ಪಾಪದ ಕೂಡ ಎಷ್ಟೋ ತುಂಬಾಗಿದೆ. ಅಮ್ಮ ಹೇಳ್ತಿದ್ದಾರೆ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಒಗಟಿನ ಮಾತು ನಿಲ್ಸಿ ಈಗ ನೇರವಾಗಿ ಹೇಳಿ ವಿಷಯ ಏನು ಅಂತ. ಮಹಾರಾಜರು ಹೇಗ್ ಮಾಡಬಾರ್ದಿತ್ತು. ನೀವ್ ದರ್ಬಾರಿಗೆ ಎಂದಿನಿಂದ ಹೋಗ್ತಿದ್ದೀರಾ? ಇಲ್ಲ ಇಲ್ಲ, ನಾನಲ್ಲ, ಅಮ್ಮ ಕೇಳ್ತಿದ್ದಾರೆ. ಹೌದಾ? ನಿಮ್ಗಂತೂ ಗೊತ್ತೇ ಇದೆ, ಮಹಾರಾಜರು ಸ್ವಯಂ ಏನು ಮಾಡಲ್ಲ, ಕೇವಲ ಆದೇಶ ನೀಡ್ತಾರೆ. ಆದೇಶ ಆದೇಶ ಮರಣದಂಡನೆ ಆದೇಶ ಮಹಾರಾಜರೇ ಕೊಟ್ಟಿದ್ದು. ಯಾರಿಗೆ? ಪಂಡಿತ ರಾಮಕೃಷ್ಣರಿಗೆ. ಆದೇಶ ಕೊಡೋ ಮುಂಚೆ ಅವರಿಗೆ ಪಂಡಿತ ರಾಮಕೃಷ್ಣರ ಕಣ್ಣಲ್ಲಿ ವಿಜಯನಗರದ ಮೇಲಿರುವ ಪ್ರೇಮ ಕಾಣಿಸ್ಲಿಲ್ವಾ? ಮಹಾರಾಜ ಇದನ್ನು ಮರೆತು ಬಿಟ್ರು. ಪಂಡಿತ ರಾಮಕೃಷ್ಣ ಮಾತೆಯ ಎಷ್ಟು ದೊಡ್ಡ ಭಕ್ತ ಅಂತ
ಮಹಾರಾಜ ಇದನ್ನ ಅವಹೇಳನ ಮಾಡಿದ್ರು. ಹಾಯ್ ಪಂಡಿತ ರಾಮಕೃಷ್ಣ, ಎಲ್ಲ ಮುಗಿದೋಯ್ತು ಅಪ್ಪ, ಎಲ್ಲ ಮುಗಿದೋಯ್ತು. ಆಚಾರ್ಯರೇ, ನೀವಿಲ್ಲಿ ನಾನು ಎಲ್ಲೆಲ್ಲಿ ಹುಡುಕಾಡಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ಗೊತ್ತು ಅಲ್ಲ, ನಮಗ್ ಗೊತ್ತು. ನೀನು ಪಂಡಿತ ರಾಮಕೃಷ್ಣನ ಬಗ್ಗೆ ಸೂಚನೆ ನೀಡೋಕ್ ಬಂದಿದೀಯ. ಇಲ್ಲ. ಮತ್ತೆ ಅವ್ರನ್ನ ನೇಣಿಗೇರಿಸೋದು ಕರ್ಕೊಂಡು ಹೋಗ್ತಿದ್ದಾರ? ಅರೆ ಇಲ್ಲ. ಹಾಗಾದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಕರ್ಕೊಂಡು ಹೋಗ್ತಾರಾ? ಅರೆ ಇಲ್ಲ. ಈಗ ಅರ್ಥ ಆಯ್ತು. ಪಂಡಿತ ರಾಮಕೃಷ್ಣ ತಮ್ಮ ಅಂತಿಮ ಇಚ್ಛೆ ಹೇಳಿರ್ಬೇಕು, ಅದನ್ನ ಪೂರ್ತಿ ಮಾಡ್ತಿರ್ಬೇಕು. ಅರೆ ಇಲ್ಲ. ಅರೆ ಏನಾಯ್ತು ಮತ್ತೆ? ಆ ನೇಣ್ ಬಿಗಿಯೋ ಮನುಷ್ಯನ್ಗೆ ಹೊಟ್ಟೆಲ್ ತೊಂದ್ರೆ ಆಗಿದ್ಯಾ? ಅರೆ ಇಲ್ಲ ಇಲ್ಲ ಇಲ್ಲ, ಆಗಿಂದ ಹೇಳೋಕ್ ಬಿಡ್ತಿಲ್ಲ. ಪಂಡಿತ ರಾಮಕೃಷ್ಣರ ಗಲ್ಲು ರದ್ದಾಗಿದೆ ಅಂತ. ನೀವು ಜಾಗ್ರತೆ ಗುರುಜಿ, ಜಾಗ್ರತೆ. ಈ ಪಂಡಿತ ರಾಮಕೃಷ್ಣ ಗಲ್ಲಿನಿಂದಲೂ ಪಾರಾದ್ನ. ಹಾ, ಅವಶ್ಯವಾಗಿ ಮಹಾರಾಜನಿಗೆ ಬಣ್ಣದ ಮಾತಿಂದ ಮರಣ ಮಾಡಿದ್ದಾನೆ. ಅವ್ರು ಮತ್ತೆ ಪಂಡಿತ ರಾಮಕೃಷ್ಣನ ರಾಜದ್ರೋಹಿ ಅಂತ ಒಪ್ಕೋತಾರೆ. ಹಾಗೂ ಸ್ವಯಂ ನಮ್ಮ ಕಣ್ಮುಂದೆನೆ ಪಂಡಿತ ರಾಮಕೃಷ್ಣನನ್ನು ಗಲ್ಲಿಗೇರಿಸ್ತಾರೆ. ಬೇಡ ಗುರುಜಿ, ಶಾಂತವಾಗಿರಿ. ಪಂಡಿತ ರಾಮಕೃಷ್ಣ ಗಲ್ಲಿಯಿಂದ ಪಾರಾಗಿದ್ದಾನೆ. ಆದ್ರೆ ಅಮ್ಮನ ಮನೆಗೆ ನುಗ್ಗಿ ಅಮ್ಮನ ಲಾಟಿಯಿಂದ ಬಚಾವಾಗಿ ಹೋಗೋನು ಇಲ್ಲಿವರೆಗೂ ಯಾರೂ ಹುಟ್ಟಿಲ್ಲ. ಎತ್ಕೊಳ್ಳಿ ಅಮ್ಮ, ಲಾಟಿ ಎತ್ಕೊಳ್ಳಿ. ಹಾ ಅಮ್ಮ, ನೀನು ಇವ್ರ ಮೂಲೆ ಮುಲ್ದು ನನ್ ಕೈ ಕೊಲ್ಲು, ನಾನು ಅದ್ಲಿಂದ ಗಂಟೆ ಕತ್ಕೊಂತೀನಿ. ಅರೆ ಒಂದ್ಯಾಕೆ, ನಾನ್ ಎಲ್ಲ ಮೂಳೆನೂ ಮುರಿದು ಬಿಡ್ತೀನಿ. ಕೋತ್ವಾಲ, ಅಮ್ಮ ಸಾಕ್ ಮಾಡಿ ಅಮ್ಮ. ಮೂವರ ಅವಸ್ಥೆ ನೋಡಿ ಅಮ್ಮ. ಒಬ್ಬ ತಾಯಿಯ ಏಕಮಾತ್ರ ಪುತ್ರನಿಗೆ ಗಲ್ಲಿಗೇರ್ಸಿದ್ರೆ ನಾನೇನು ಮಾಡಲ್ಲ ಅನ್ಕೊಂಡಿದ್ಯಾ? ಕೊತ್ವಾಲ್, ಕರ್ಕೊಂಡು ಹೋಗು ಇವ್ರನ್ನ. ಇವ್ರು ಇಲ್ಲಿ ಉಪಸ್ಥಿತರಿರೋದ್ರಿಂದ ಈ ನನ್ನ ಮನೆ ಅಪವಿತ್ರ ಆಗೋದ್ ಬೇಡ. ಈಗ್ಲೇ ಕರ್ಕೊಂಡು ಹೋಗ್ತೀನಿ. ನಡೀರಿ ನಡೀರಿ ನಡೀರಿ, ಹೊರಡಿ. ಬನ್ನಿ ಬನ್ನಿ, ನಡೀರಿ ಹೋಗ್ತಿದೀವಮ್ಮ. ನಡೀರಿ ಹೋದ್ವಿ. ರಾಮ, ಇದೆಲ್ಲ ಏನಾಗ್ತಿದೆ? ಹೇಳ್ತೀನಿ. ಸಾಕು ರಾಜದ್ರೋಹಿ. ನಾವು ಪಂಡಿತ ರಾಮಕೃಷ್ಣನನ್ನು ಗಲ್ಲು ಶಿಕ್ಷೆ ನೀಡುತ್ತಿದ್ದೇವೆ. ಹೇ ಲಾಮ, ನಿನ್ ಜೊತೆ ಇಷ್ಟೆಲ್ಲ ನಲ್ದೋಯ್ತಾ? ಮತ್ತೆ ಈಗ ಆಗ್ರಾದಿಂದ ಗುಪ್ತಚರ ಕದ್ದು ಮುಚ್ಚಿ ಇಲ್ಲಿಗೆ ಬಂದಿದ್ದ. ಅವನಿಗೆ ಗೊತ್ತಿರಲಿಲ್ಲ ಅವನ ಉದ್ದೇಶ ಏನಂತ. ಆದ್ರೆ ಈಗ ನಾನು ಆಗ್ರಾಗ್ ಹೋಗ್ತಿದ್ದೀನಿ ಸುಲ್ತಾನ್ ಬಾಬರ್ನ ನೋಡೋಕೆ. ಅದು ಕದ್ದು ಮುಚ್ಚಿ ಅಲ್ಲ. ಏನು? ಆದ್ರೆ ಯಾಕೆ? ನೀವ್ ಅಲ್ಲೋಗೋ ಅವಶ್ಯಕತೆ ಏನಿದೆ? ಆಲಾಮ, ದಿನಲಾತ್ಲಿ ವಿಜಯನಗರದ ಸುತ್ತಮುತ್ತ ಅಲ್ಲಿಯೋನು ಅಷ್ಟು ದೂರ ಹೋಗೋ ಅವಶ್ಯಕತೆ ಏನಿದೆ? ಅದ್ಲಲ್ಲೂ ತುಂಬಾ ದಿನದಿಂದ ಎಲ್ಲ ಸುತ್ತೆಲ್ಲ ಕಲ್ಕೊಂಡೋಗಿಲ್ಲ. ನಾನು ಬಲ್ತೀನಿ ನಿನ್ ಜೊತೆ. ನಿನ್ನ ಮಹಾರಾಜರೇನೋ ಗಲ್ಲಿಗೇರಿಸ್ದೇ ಇರ್ಬಹುದು, ಆದ್ರೆ ನೀನು ಸ್ವಯಂ ನಿನ್ನ ಬುದ್ಧಿನ ಗಲ್ಲಿಗೇರಿಸ್ತಾ ಇದೀಯಾ. ಆಗ್ರಾಗ್ ಹೋಗೋ ಮಾತಾಡ್ತಿದ್ದಾನೆ. ಎಲ್ಗಾದ್ರೂ ಹೋಗ್ಲೇಬೇಕು ಅಂದ್ರೆ ಈಗ ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಆ ಚೀಲ ಎತ್ಕೊಳ್ಳಿ, ಮತ್ತೆ ಹೋಗಿ ಬಜಾರಿಂದ ತರಕಾರಿ ತಗೊಂಡ್ ಬನ್ನಿ. ಸರಿ, ಆಯ್ತು, ನಾ ಹೋಗಲ್ಲ. ಈಗ ಒಂದು ಆಟ ಆಡೋಣ. ಈಗ ಆಗ್ರಾಗ್ ಹೋಗೋ ಮಾತಾಡ್ತಿದ್ರಿ, ಈಗ ಆಟ ಆಡ್ಬೇಕಾ? ಹಾ ಅಮ್ಮ, ಆಟ ಏನಂದ್ರೆ ನಾನ್ ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡ್ಬೇಕು. ನಾನ್ ನಿಂಗೆ ಉತ್ತರ ಕೊಡೋದಕ್ಕೆ ನಿಂಗೆ ಸಹಾಯ ಮಾಡ್ತೀನಿ. ಎರಡೆರಡು ಆಯ್ಕೆ ನೀಡಿ. ನೀನ್ ಆ 2 ಆಯ್ಕೆಗಳಲ್ಲಿ ಒಂದು ಸರಿಯಾದ ಉತ್ತರ ಆರಿಸಿ ನಂಗೆ ಹೇಳಬೇಕು. ಅದು ಕೇವಲ 3 ಕ್ಷಣದಲ್ಲಿ. ಅದರ ನಂತರ ನೀನೇನೇ ಹೇಳಿದ್ರು ನಾನ್ ಕೇಳ್ತೀನಿ. ಸರಿ, ಸಿದ್ಧಾನಾ? ಹಾ, ಹೇಳು. ಅಮ್ಮನೋ ಪುತ್ರನೋ? ಅಮ್ಮ. ಪ್ರೇಮವೋ ಧನವೋ? ಪ್ರೇಮ. ಹೃದಯ ಮಸ್ತಿಷ್ಕ? ಹೃದಯ. ಗೌರವ ವೈಭವ? ಗೌರವ. ಪ್ರಾಮಾಣಿಕತೆ ಕಪಟತನ? ಪ್ರಾಮಾಣಿಕತೆ. ದೇಶಭಕ್ತಿ ಆತ್ಮರಕ್ಷಣೆ? ದೇಶಭಕ್ತಿ. ಹಾ, ಇದನ್ನೇ ಕೇಳಕ್ ಬಯಸಿದ್ದೆ ನಿನ್ನ ಬಾಯಿಂದ ಅಮ್ಮ. ನೀನು ಕಲಿಸಿದ ಪಾಠ, ನಿನ್ನ ಪಾಲನೆ ಪೋಷಣೆ ಸರಿ ಇರುವಾಗ
ನನ್ನ ನಿರ್ಣಯ ಹೇಗ್ ತಪ್ಪಾಗುತ್ತೆ? ಯಾವ ನಿರ್ಣಯ? ಆಗ್ರಾಗ್ ಹೋಗೋದು, ಸುಲ್ತಾನ್ ಬಾಬರನ ಬಳಿ ಹೋಗೋ ನಿರ್ಣಯ. ಆದ್ಲಿಲ್ಲ ಅಮ್ಮ, ಈಗ ತಾನೇ ನೀನ್ ಹೇಳ್ದೆ ನೀನ್ ಹೋಗಲ್ಲ ಅಂತ. ನಾನ್ ಕೇಳಿದೀನಿ ಅವ್ನ್ ಬಹಳ ನಿರ್ದಯಿ, ಕ್ರೂರಿ, ಅಪಾಯಕಾರಿ ರಾಜ ಅಂತೆ. ಭಯಾನು ಅವ್ನ್ ಕಂಡ್ರೆ ಭಯ ಪಡುತ್ತಂತೆ, ಅಷ್ಟು ಭಯಾನಕ ಅಂತೆ. ಬೇರೆ ರಾಜ್ಯದಿಂದ ದರ್ಬಾರಿಗಳು ಹೋದ್ರೆ ಅವ್ರ ಸ್ವಾಗತನ ಉಲ್ಟಾ ನೇತಾಕಿ ಮಾಡ್ತಾನಂತೆ. ನೀವ್ ಅಂತೋನ್ ಬಳಿ ಹೋಗ್ತಿದ್ದೀರಾ? ಶಾರದಾ, ಬಹುಶಃ ನಿನ್ನ ಮಾತು ಸತ್ಯ ಇರಬಹುದು. ಆದ್ರೆ ನನಗೆ ದೇಶಭಕ್ತಿಯೇ ಎತ್ತರದ ಸ್ಥಾನ, ಆತ್ಮರಕ್ಷಣೆ ಅಲ್ಲ. ಈಗ ತಾನೇ ಅಮ್ಮನೂ ಇದೇ ಹೇಳಲ್ಲಲ್ವಾ? ನಾನೀ ಅಮ್ಮನ ಮಗ. ಅಮ್ಮ, ಎಂತ ಅಮ್ಮ ನೀವು? ತಮ್ಮ ಪುತ್ರನನ್ನ ಸಾವಿನ ಬಾಯಿಗೆ ತಳ್ತಿದ್ದೀರಾ? ಈಗ ಹೋಗು, ಆರ್ತಿ ತಟ್ಟೆ ತಗೊಂಡ್ ಬಾ. ಅಮ್ಮ, ರಾಮನಿಗೆ ಹೋಗಲು ಬಿಡು. ಅವನು ಸತ್ಯದ ದಾರಿಲಿ ಹೋಗ್ತಿದ್ದಾನೆ. ಅವನು ಸತ್ಯ ಹೇಳ್ತಿದ್ದಾನೆ. ಸದಾ ತನ್ನ ಜೀವಕ್ಕೂ ಮಿಗಿಲು ತನ್ನ ರಾಜ್ಯ ಅಂತಾನೆ. ಅವನಿಗೆ ಅದರಲ್ಲೇ ಶಾಂತಿ ಸಿಗುತ್ತೆ. ವಿಜಯನಗರದ ಮೇಲೆ ಅಪಾಯದ ಕಾರ್ಮೋಡ ಕವಿಯುತ್ತಿದೆ. ಆ ಮೋಡ ಮಳೆಯಾದ್ರೆ ಆಗ ಸರ್ವನಾಶ ಆಗುತ್ತೆ. ಆದ್ರಿಂದ ಅವನು ತನ್ನ ಕಾರ್ಯ ಮಾಡೋಕ್ ಬಿಡು. ಹಾ ಶಾರದಾ, ನನ್ ಚಿಂತೆ ಮಾಡಬೇಡ, ಏನೂ ಆಗಲ್ಲ ನನಗೆ. ಅಮ್ಮನ ಆಶೀರ್ವಾದ ನನ್ನ ಜೊತೆ ಇದೆ. ಹಾಗೆ ಆ ಅಮ್ಮನದು, ಮಾತೆ ಕಾಳಿಯದು. ಅವಳ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ. ನಾನು ಸುರಕ್ಷಿತವಾಗಿರ್ತೇನೆ. ಹೋಗು, ನೀನ್ ಹೋಗಿ ತಯಾರಾಗು. ನಾನು ನಿನ್ ಬಟ್ಟೆ ತೆಗ್ದಿಡ್ತೀನಿ. ಮತ್ತೆ ನಾನು ಹೋಗಿ ಭೋಜನ ತಯಾರು ಮಾಡ್ತೀನಿ. ಮತ್ತೆ ನಾನು ಕುದ್ಲೆಲ್ಲ ಸಿದ್ಧ ಮಾಡ್ತೀನಿ. ಮಾತೆ ಕಾಳಿ, ನಿನಗೆ ಕೋಟಿ ಕೋಟಿ ಧನ್ಯವಾದ, ನನಗಿಂಥ ಪರಿವಾರ ನೀಡಿದ್ದಕ್ಕೆ. ಹಾಗೂ ಶೆಹನ್ಶಾ ಬಾಬರ್ ಬರ್ತಿದ್ದಾನೆ, ಪಂಡಿತ ರಾಮಕೃಷ್ಣ. ನಮ್ಮ ಊಟದಲ್ಲಿ ಕಲ್ಲು. ನಮಗೆ ಕಲ್ಲು ಮಣ್ಣು ಇಷ್ಟ, ಆದ್ರೆ ಅದು ರಣರಂಗದಲ್ಲಿ ಶತ್ರುಗಳನ್ನ ಒಡೆದೋಡಿಸಲು ನಾವು ತಿನ್ನೋಕಲ್ಲ. ಯಾರವನು ಅಡಿಗೆ ಮಾಡ್ದವನು ಕರೆಸಿ ಅವನ್ನ. ಅವನು ಯಾರಂದ್ರೆ ಜಾಪನ? ನೀವೇ 10 ವರ್ಷಗಳ ಹಿಂದೆ ಟರ್ಕಿಯಿಂದ ಕರ್ಕೊಂಡು ಬಂದಿದ್ರಿ. ನಾನು ಕಂಡು ಹಿಡಿತೀನಿ, ಅದು ಈ ಬಾರಿ ಅವರ ಸಹಾಯಕ ಅಡಿಗೆ ಮಾಡಿರಬಹುದು. ಅದು ತಪ್ಪಾಗಿರಬಹುದು. ಹೌದಾ? ಕೈ ತೊಳಿ. ಸರಿಯಾಗಿ ಊಹೆ ಮಾಡಿದ್ದೀರಿ. ಸಹಾಯಕನಿಂದ ತಪ್ಪಾಗಿರಬಹುದು. ಸರಿಯಾದ ಊಹೆ. ಜನಾಬ್, ನೀವು ಆಸೀನರಾಗಿ. ಜಾಪನ, ಅದು ಆಸೀನರಾಗಿ. ಸರಿ ಜಾಪನ. ಜನಾಬರಿಗಾಗಿ ಒಂದು ತಟ್ಟೆಯಲ್ಲಿ ಕಲ್ಲನ್ನು ತಂದುಕೊಡಿ. ಶೀಘ್ರ. ಕಲ್ಲನ್ನು ತಂದ್ಕೊಡಿ. ಇಡೀ ಇವರ ಮುಂದೆ ಕಲ್ಲು ತಿನ್ನಿ, ಹಾಗೂ ನಮಗಿದನ್ನ ಹೇಳಿ ನಮ್ಮ ಪರಂಪರೆಯಲ್ಲಿ ಕಲ್ಲಿನ ರುಚಿ ಹೇಗಿದೆ ಅಂತ. ಜಹಾಪನ, ನಮ್ಮನ್ನು ಮಾಫಿ ಮಾಡಿ. ಯಾರನ್ನ ಕಾಪಾಡಕ್ಕೆ ಪ್ರಯತ್ನಿಸ್ತಿದ್ದೀರಿ? ಅರೆ, ತಿನ್ನಿ ತಿನ್ನಿ, ನಾವ್ ಹೇಳ್ತಿದೀವಿ, ತಿನ್ನಿ. ಜಾಪನ, ತಪ್ಪಾಯ್ತು. ಹೇ ಭಗವಂತ, ಇವತ್ತ ಹಾಳು ಮುದುಕಿಯ ಹೊಡೆತ ನಮ್ಮ ಭೇಟಿನ ಯಮರಾಜನ್ ಜೊತೆ ಮಾಡಿಸಿ ಬಿಟ್ಟಿತು. ಈ ಪಂಡಿತ ರಾಮಕೃಷ್ಣನ ವಿಷಯದ ಬಗ್ಗೆ ಆಮೇಲೆ ಯೋಚಿಸೋಣ.
ಸರ್ವಪ್ರಥಮ ಆ ಲಾಟಿಗೆ ಒಂದು ವ್ಯವಸ್ಥೆ ಮಾಡಬೇಕು. ಹಾ ಗುರುಜಿ, ನೀವು ನಿಮ್ಮ ಪೂರ್ತಿ ಜೀವನದಲ್ಲಿ ಇಲ್ಲಿವರೆಗೂ ಎಷ್ಟು ಬಾರಿ ದೇಗುಲದ ಘಂಟೆ ಬಾರಿಸಿಲ್ವೋ ಅಷ್ಟು ಬಾರಿ ಇವತ್ತು ಆ ಅಮ್ಮ ನಿಮಗೆ ತಮ್ಮ ಲಾಟಿಯಿಂದ ಬಾರಿಸಿದ್ದಾರೆ. ಇಷ್ಟು ಹೊಡೆತ ತಿಂದ್ಮೇಲೂ ಗುರೂಜಿ ನಿಮ್ಗೆ ಯಾವ ಲಾಭನೂ ಆಗ್ಲೇ ಇಲ್ವಲ್ಲ. ಆಗ್ರದ ಗುಪ್ತಚರನು ನಿಮ್ಗೆ ಚೆಳ್ಳೆ ಹಣ್ಣು ತಿನ್ನಿಸ್ದ, ಮತ್ತೆ ಪಂಡಿತ್ ರಾಮಕೃಷ್ಣ ಮೇಲೆ ಏನೇನು ಆರೋಪ ಇತ್ತು ಅದೆಲ್ಲವೂ ಸುಳ್ಳಾಗೋಯ್ತು. ಯಾರ್ ಸರಿ ಯಾರ್ ತಪ್ಪು ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಪಂಡಿತ ರಾಮಕೃಷ್ಣ ಇದನ್ನ ಕಂಡು ಹಿಡಿಯಕ್ ಹೋಗ್ತಿದ್ದಾರೆ. ಎಲ್ಲಿಗೆ? ಆಗ್ರಾ ಮೊಘಲ್ ದರ್ಬಾರಿಗೆ ಪ್ರಸ್ಥಾನ ಮಾಡುವರಿದ್ದಾರೆ. ಅರೆ ಕೈಗೆ ಬಂದ ಅಪೂರ್ವ ಅವಕಾಶ ಯಾಕೆ ನಮ್ಮ ಕೈಯಿಂದ ಜಾರಾಯ್ತು ಅಂದ್ರೆ, ಯಾಕೆಂದ್ರೆ ಆ ಗುಪ್ತಚರ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಆ ಗುಪ್ತಚರ ಹೀಗೆಲ್ಲ ಮಾಡ್ದಿದ್ರೆ ಆಗ ಗೊತ್ತಾಗ್ತಿತ್ತು ಸರಿ ಯಾವುದು ತಪ್ಪು ಯಾವುದು ಅಂತ. ಆದ್ರೆ ಗುರುಜಿ ನಾವು ಅದನ್ನ 6 ಕಣ್ಣು 6 ಕಿವಿಯಿಂದ ಕೇಳಿದ್ವಿ. ಹೇ, ನನ್ನ ಮಾತಿನ ಅರ್ಥ ಗುರುಜಿ, 2 ಕಣ್ಣು ನಿಮ್ದು, 2 ಕಣ್ಣು ನಿಮ್ದು, 2 ಕಣ್ಣು ನಂದು, 2 ಕಣ್ಣು 2 ಕಿವಿ ಆಯ್ತಲ್ಲ 6. ಆದ್ರೂ ಗುರುಜಿ ಇದೆಲ್ಲ ಹೇಗ್ ತಪ್ಪಾಗುತ್ತೆ? ಅದೇನೇ ಗೊತ್ತಾಗ್ತಾ ಇಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಪಡಿ ಗುರುಜಿ, ಅನ್ಯಥಾ ಪ್ರತಿದಿನ ಮಹಾರಾಜರ ವಿಶ್ವಾಸ ಪಂಡಿತ ರಾಮಕೃಷ್ಣನ ಮೇಲೆ ನಿಮ್ಮ ಮೇಲೆ ಅವಿಶ್ವಾಸ ಹೆಚ್ಚುತ್ತಲೇ ಹೋಗ್ತಿದೆ. ಶೀಘ್ರ ಏನಾದ್ರೂ ಮಾಡಿ ಗುರುಜಿ, ಇಲ್ದಿದ್ರೆ ಏನು ಮಾಡೋಕು ಲಾಯಕ್ಕಿರಲ್ಲ ನೀವು. ಹಾ ಗುರುಜಿ, ಈಗ ನೀವು ನೋಡ್ತೀರಿ ಪಂಡಿತ ರಾಮಕೃಷ್ಣ ಹೋಗ್ತಾನೆ ಆಗ್ರಾ ಮತ್ತು ಗುಪ್ತಚರನ ಹಿಡಿತಾನೆ, ಹಾಗೂ ಶೇಷಾನ ಬಾಬರನ ರಾಮನ ಬುದ್ಧಿ ಮುಂದೆ ದಡ್ಡನಾಗಿ ಹೋಗ್ತಾನೆ. ಏನಾದ್ರೂ ಅಂದ್ಕೊಂಬಣಿ, ಆದ್ರ ಪಂಡಿತ ರಾಮಕೃಷ್ಣ 2 ಕೈಯಲ್ಲೂ ಲಡ್ಡು ಇರುತ್ತೆ. ಇತ್ತ ವಿಜಯನಗರದಲ್ಲಿ ಮಹಾರಾಜ ಕೃಷ್ಣದೇವರಾಯಗೆ ಸೂಚನೆ ಕೊಡ್ತಾನೆ ಹಾಗೂ ಮಹಾರಾಜರಿಂದ ಬಹುಮಾನ ಪಡಿತಾನೆ. ಅತ್ತ ಆಗ್ರಾದಲ್ಲಿ ಶಹನಶಾ ಬಾಬರ್ನಿಗೂ ವಿಜಯನಗರದಲ್ಲಿ ಮಾಹಿತಿ ಕೊಡ್ತಾನೆ ಹಾಗೂ ಮೊಘಲ್ನ ದರ್ಬಾರಲ್ಲೂ ಪುರಸ್ಕಾರ ಪಡಿತಾನೆ, ಸನ್ಮಾನಿತನೂ ಆಗ್ತಾನೆ. ಏನು? ಹಾ, ಒಬ್ರು ನೀವು ಮಾತ್ರ ಇದ್ರಿ. ಆ ಪಂಡಿತ ರಾಮಕೃಷ್ಣ ಜನ್ಮ ಜಾಲಾಡುವಂತವ್ರು, ಅವನ್ ಸತ್ಯ ಎಲ್ರ ಮುಂದೆ ತೆರೆದು ಬಿಡಬಲ್ಲರು. ಆದ್ರೆ ನೀವು ಬಿಡಿ, ಹೋಗ್ಲಿ ಬಿಡಿ. ಆದ್ರೆ ಏನು ಗುರುಜಿ, ನಿಮ್ಮ ಮುದಿ ಮಸ್ತಿಗ್ ಸ್ವಲ್ಪ ದೂರ ಕೂಡ ಯೋಚಿಸಲ್ಲ, ಆಗ್ರದಷ್ಟು ದೂರ ಹೇಗೆ ಯೋಚಿಸುತ್ತೆ? ಖಂಡಿತ ಯೋಚಿಸಕ್ಕಾಗಲ್ಲ. ಇಲ್ಲಿ ಬನ್ನಿ. ನಾವು ಯೋಚಿಸ್ತಾ ಇದ್ದೀವಿ, ನಾವು ಆಗ್ರಾಗೆ ಹೋಗ್ಬೇಕು. ಪಂಡಿತ ರಾಮಕೃಷ್ಣ ನಿಜವಾಗ್ಲೂ ಬಾಬರನ ಗುಪ್ತಚರನಾಗಿದ್ರೆ ಆಗ ಆಗ್ರಾದಲ್ಲಿ ನಾವು ಅವನ ವಿರುದ್ಧ ಹೆಡೆ ಬಿಚ್ಚಿದ್ದೀವಿ. ಸಾಕು. ಅದರ ನಂತರ ನಾವು ಪಂಡಿತ ರಾಮಕೃಷ್ಣನಿಂದ ಬಾಕಿರುವ ಎಲ್ಲ ಲೆಕ್ಕವನ್ನ ಚುಕ್ತ ಮಾಡ್ಕೊತೀವಿ. ನಾವು ಬರ್ತಿದ್ದೇವೆ ಪಂಡಿತ ರಾಮಕೃಷ್ಣ. ಸರಿಯಾಗಿ ಊಟ ಮಾಡು, ಪ್ರತಿದಿನ ಊಟ ಮಾಡು. ಎತ್ಕೊಳ್ಳಿ. ಶಾರದಾ, ದಿನ ಕೇಳ್ತಿರ್ತೀಯ ಅದೆತ್ಕೋ ಇದೆತ್ಕೋ ಅಂತ. ಈಗ ಹೋಗ್ತಾ ಹೋಗ್ತಾ ಏನ್ ಎತ್ಕೊಳ್ಳಿ? ನನ್ನ ಕೈಯಿಂದ ಈ ಪಟ್ಟಿ ಎತ್ಕೊಳ್ಳಿ. ಪಟ್ಟಿ? ಇಷ್ಟು ದೊಡ್ಡ ಪಟ್ಟಿ? ನಾನು ಅನ್ಕೊಂಡೆ ನಾನು ಹೋಗ್ತಿರೋದ್ ನೋಡಿ ಅಳ್ತಿದ್ಯಾ ಅಂತ. ಆದ್ರೆ ನೀನ್ ನನಗೆ ಇಷ್ಟುದ್ದ ಪಟ್ಟಿ ಕೊಟ್ಟೆ. ಇಷ್ಟುದ್ದ ಆಗ್ರಾವರ್ಗಿನ ಯಾತ್ರೆನೂ ಇಲ್ಲ ಶಾರದಮ್ಮನವ್ರೆ. ನಾನು ಯೋಚಿಸ್ತಿದ್ದೆ ನೀವು ಆಗ್ರಾಗ ಹೋಗ್ತಿದ್ದೀರಾ, ನನ್ಗಾಗಿ ಇವೆಲ್ಲ ವಸ್ತು ತರ್ಲಿ ಅಂತ. ಹುಷಾರಾಗಿ ತನ್ನಿ. ಹೇ, ನನ್ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ. ಅಲ್ಲ, ನೀವು ಸ್ವಯಂ ನಿಮ್ಮನ್ನ ಕಾಪಾಡ್ಕೋತೀರಾ. ಅಷ್ಟೊಂದು ಭಯ ಆಗ್ತಿದ್ರೆ ಹೋಗ್ಬೇಡಿ ಬಿಡಿ. ನಾನ್ ನಿಮ್ ಸುರಕ್ಷತೆಯ ಪ್ರಾರ್ಥನೆ ಮಾಡ್ತೀನಿ. ನೀವ್ ಕೇವಲ ಈ ಎಲ್ಲ ವಸ್ತುಗಳನ್ನ ತಂದ್ಬಿಡಿ. ಹಾ, ಹಾಗೆ ಆಗ್ಲಿ. ಗುಂಡಪ್ಪ, ಈಗ ಈ ಮನೆಗೆ ಏಕಮಾತ್ರ ಪುಲುಸ ನೀನೇ. ಅಮ್ಮ ಶಾರದನ್ನ ನಿನಗೆ ವಯಸ್ಸು ಹೋಗ್ತಾ ಇದ್ದೀನಿ, ಇವ್ರ ರಕ್ಷಣೆ ಮಾಡು, ಸತಾಯಿಸ್ಬೇಡ ಇವ್ರನ್ನ. ಅಲ್ಲ ಅಮ್ಮ, ಹೋಗು, ನೀನು ರಾಜ್ಯದ ಲಕ್ಷಣೆ ಮಾಡು, ನಾನು ಇವಳಿಬ್ಳನ್ನ ಲಕ್ಷಣೆ ಮಾಡ್ತೀನಿ. ಹಾ, ಕೊಡು ವಸ್ತ್ರ ಕೊಡು. ಬರ್ತೀನಿ.
ಈ ಬಾಕಿ ಇರೋ 6 ರೊಟ್ಟಿಗಳು ಮುಂದಿನ 6 ದಿನಕ್ಕಾಗಿ. ಸಂಭವತ ಇದು ಕುದುರೆ ಕಾಲಿನದ್ದೇ ಸದ್ದು. ಯಾರಿರ್ಬೋದು? ಅರೆ ಗುರುಜಿ, ಹುಷಾರಾಗಿ ಕೂರಿ. ನೀವ್ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದೀರಾ ಹಾಗೂ ಕುದುರೆ ಯಾವ ದಿಕ್ಕಿ ಕಡೆ ಹೋಗ್ತಿದೆ? ಅರೆ ಗುರುಜಿ, ನೀವು ಉಲ್ಟಾ ಕೂತಿದ್ರೆ ಉಲ್ಟಾ. ಗುರುಜಿ, ಗುರಿ ಮೇಲೆ ದೃಷ್ಟಿ ಇಲ್ದಿದ್ರೆ ಫಲದ ಹೂ ಹೇಗೆ ಅರಳುತ್ತೆ? ನಾವು ಯಾವ ಯೋಜನೆ ಇಲ್ಲದೆ ಆಗ್ರಾಗೆ ಹೋಗ್ತಿಲ್ಲ. ಹಾಗೂ ಈ ಬೆನ್ನು ಬಾಬರ್ ಹಾಗೂ ಆ ಗುಪ್ತಚರ ಪಂಡಿತ ರಾಮಕೃಷ್ಣನಿಗಾಗಿ ಅವರಿಗೆ ಈ ನಮ್ಮ ಯೋಜನೆ ಅರ್ಥವಾಗಬಾರದು. ಇನ್ನೇನಿದ್ದರೂ ನಾವು ಗುರಿ ಮೇಲೆ ದೃಷ್ಟಿ ಇಡೋ ವಿಷಯ. ಗುರಿ ಮೇಲೆ ದೃಷ್ಟಿ ನಾವು ನಮ್ಮ ದೂರ ದೃಷ್ಟಿಯಿಂದಲೇ ಇಟ್ಟಿದ್ದೇವೆ. ನಿಮ್ ಇಚ್ಛೆ ಅಂತೆ ಆಗ್ಲಿ ಗುರುಜಿ. ನಾವು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ವಿ ಗುರುಜಿ. ನಿಮ್ ಇಷ್ಟ ಹೇಗ್ ಬೇಕೋ ಹಾಕಿ ಕೂತ್ಕೊಳ್ಳಿ. ಆದ್ರೆ ಈ ಉಬ್ಬು ತಗ್ಗಿನ ರಸ್ತೆಯಲ್ಲಿ ನೀವು ಕೆಳಗ್ ಬೀಳ್ತೀರಾ ಗುರುಜಿ. ಅರೆ ಮೂರ್ಖರೇ, ನೀವು ನಮಗ್ ಬುದ್ಧಿ ಹೇಳ್ತಿದ್ದೀರಾ. ನಮ್ ಮುಂದೆ ನಿಮ್ಮ ಜ್ಞಾನ ಮತ್ತು ಧ್ಯಾನ ಎರಡು ಇನ್ನು ಎಳಸು, ಗೊತ್ತೇ? ಹೇ, ಇವರು ಗುರುವರ್ಯ, ಇವ್ರು ಇಲ್ಲಿಗೂ ಬಂದ್ರ? ಇವ್ರು ಕುದುರೆ ಮೇಲೆ ಉಲ್ಟಾ ಯಾಕೆ ಕೂತಿದ್ದಾರೆ? ಖಂಡಿತ ಹೋದ್ ಜನ್ಮದಲ್ಲಿ ಶ್ವಾನ ಆಗಿರ್ಬೇಕು. ಅದಕ್ಕೆ ನನ್ನ ಹಿಂದೆ ವಾಸನೆ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಪಂಡಿತ ರಾಮಕೃಷ್ಣ, ಬನ್ನಿ ಬನ್ನಿ. ಅವ್ನು ನಮ್ಮ ಕಡೆಯಿಂದ ತಪ್ಪಿಸ್ಕೋಬಾರ್ದು. ಬೇಗ ಬನ್ನಿ, ಬೇಗ ಬನ್ನಿ. ನಡಿ, ನನ್ನ ಕುದುರೆ ಟುಕ್ ಟುಕ್ ಟುಕ್. ನಡಿ ನಡಿ, ಬೇಗ ನಡಿ, ಟುಕ್ ಟುಕ್ ಟುಕ್. ಅರೆ ಗುರುಜಿ, ಹಾಡ್ ಯಾಕೆ ಕೇಳ್ತಿದ್ದೀರಾ? ನಿಮ್ ಹಾಡ್ ಕೇಳಿ ಕುದುರೆ ಜೋರಾಗಿ ಓಡಿದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಬೇಗ ನಡಿ, ಎಲ್ಲೂ ನಿಲ್ಬೇಡ, ಟುಕ್ ಟುಕ್. ಬಚಾವಾಗ್ಬಿಟ್ರಿ ಗುರುಜಿ. ಗುರುಜಿ, ಏಟಾಗಿಲ್ಲ ತಾನೇ? ಗುರುಜಿ, ನಿಮ್ಮ ಹಾಡು ಪೂರ್ಣವಾಯ್ತು ಇಲ್ವಾ ಹೇಗೆ? ಬಹುಶಃ ನಿಮ್ಮ ಹಾಡು ಕುದುರೆಗೂ ಇಷ್ಟ ಆಗ್ಲಿಲ್ಲ. ಹೇಳಿಲ್ವಾ ಗುರುಜಿ ಕೆಟ್ಟದಾಗಿ ಹಾಡಾಡ್ಬೇಡಿ ಅಂತ? ಮುರಿದೋಯ್ತಲ್ಲ ನಿಮ್ ಸೊಂಟ. ನಾವೀಗ್ಲೇ ವಾಪಸ್ ಹೋಗೋಣ ಗುರುಜಿ. ಹಾ, ಅದೇ ಸರಿ. ಮೂರ್ಖರೇ, ಸ್ವರ್ಗದಲ್ಲಿದ್ರು ನಾವು ಸುಮ್ನೆ ಬಿಡಲ್ಲ ಪಂಡಿತ ರಾಮಕೃಷ್ಣನನ್ನ. ಅಮ್ಮ, ಇವತ್ತಿಗೆ 3 ದಿವಸ ಕಳ್ದೋಯ್ತು. ರಾಮ ಆಗ್ರಾಗ್ ಹೋಗಿ. ಗೊತ್ತಿಲ್ಲ ಅವ್ನ್ ಭೋಜನ ಮಾಡಿದನೋ ಇಲ್ವೋ. ಎಲ್ ಮಲ್ಗಿರ್ತಾನೆ? ತುಂಬಾ ದೂರ ಯಾತ್ರೆ ಮಾಡೋದು ತುಂಬಾ ಕಷ್ಟಕರವಾಗಿರುತ್ತೆ. ಅಮ್ಮ, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಅವ್ರು ಅವಶ್ಯ ವಿಜಯಿಯಾಗಿ ಬರ್ತಾರೆ. ಬಹಳ ತೀವ್ರವಾದ ಹಸಿವಾಗ್ತಿದೆ. 3 ದಿವಸ ಬರೀ ನೀರಲ್ಲೇ ಕಳೆದು ಹೋಯ್ತು. ಈಗೇನ್ ಮಾಡೋದು? ಗುರುಜಿ ಬಂದ್ರು ಬಿಡಿ. ಬಚ್ಚಿಡು ಬಚ್ಚಿಡು. ಬರುವಷ್ಟರಲ್ಲಿ ಬಚ್ಚಿಡ್ಬೇಕು. ಕುದುರೆ ಕುಕ್ಬಿಡ್ತು. ಅರೆ ಅರೆ ಧಣಿಮಣಿ, ನೀವಿಬ್ರು ಸುಸ್ತಾದಂತೆ ಕಾಣ್ತಿಲ್ಲ. ಸರಿ, ಒಂದ್ ಮಾತು ಹೇಳಿ. ನಿಮ್ಮ ಗುರುಮಾತೆ ವರ್ಣಮಾಲ ಬರೋ ಸಮಯದಲ್ಲಿ ಭೋಜನ ಕೊಡ್ಲಿಲ್ವಾ ಇಷ್ಟು ದೂರ ಯಾತ್ರೆಗಾಗಿ? ಗುರುಜಿ, ಕೊಡೋದಂತೂ ದೂರದ ಮಾತು. ಗುರುಮಾತೆ ಭೋಜನ ಮುಟ್ಟಕ್ಕೂ ಬಿಡ್ಲಿಲ್ಲ. ನೀವು ದೂರ ಹೋಗ್ತಿದ್ದೀರಾ ಅಂತ ಕೋಪದಲ್ಲಿದ್ರಲ್ವಾ? ನೋಡಿ, ನಾವು ಕಡ್ಡಿನೇ ಅಗಿತಿದ್ದೀವಿ. ಕಥೆಗಳೇ, ಎಲ್ಲೋ ಸ್ವಾದಿಷ್ಟ ಭೋಜನದ ಸುಗಂಧ ಬರ್ತಿದೆ. ಎಲ್ಲಿಂದ ಬರ್ತಿದೆ? ಅರೆ ಗುರುಜಿ, ನಿಮ್ಗೆ ಭ್ರಮೆಯಾಗಿದೆ. ನಿಮ್ಮ ತಲೆಯಲ್ಲಿ ಬರೀ ಮೃಷ್ಟಾನನೇ ತುಂಬಿದೆ, ಅದಕ್ಕೆ ಬರ್ತಿದೆ. ಸುಮ್ನಿರ. ಬನ್ನಿ ಬನ್ನಿ, ಶೀಘ್ರ ಬನ್ನಿ, ಆಗ್ರಾಗ್ ನಡೀರಿ. ಬಹುಶಃ ಅಲ್ಲಿಗೆ ಹೋದ್ಮೇಲೆ ಅನ್ನದ ಮುಖ ನೋಡಬಹುದು. ಹೇ ಈಶ್ವರ,
ಈ ಪಂಡಿತ ರಾಮಕೃಷ್ಣನ ದೆಸೆಯಿಂದ ನಮ್ಮ ಭಾಗ್ಯದ ಪುರಸ್ಕಾರವಂತೂ ದೂರ ಆಗೋಯ್ತು, ಭೋಜನವು ದೂರ ಆಗೋಯ್ತು. ಮಹಾರಾಜ, ನಿಮಗೆ ಈ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ. ಪಂಡಿತರು ಬರುತ್ತಾರೆ. ನಾವು ಮಾಡಲು ಬಯಸುತ್ತೇವೆ ಮಂತ್ರಿಗಳೇ. ಪಂಡಿತ ರಾಮಕೃಷ್ಣರಿಗಾಗಿ ಪ್ರಾರ್ಥನೆ ಮಾಡಲು ಬಯಸುತ್ತೇವೆ. ಬಾಬರ್ನ ವಿಷಯದಲ್ಲಿ ನಾವೇನೆಲ್ಲ ಕೇಳಿದ್ದೇವೋ ಅದನ್ನು ಯೋಚಿಸಿದರೆ ಪಂಡಿತ ರಾಮಕೃಷ್ಣರ ಬಗ್ಗೆ ಚಿಂತೆಯಾಗುತ್ತಿದೆ. ನೀವೇ ಹೇಳಿದಿರಿ ಹೊರಡಲು ಬಿಡಿ ಎಂದು. ಪಂಡಿತ ರಾಮಕೃಷ್ಣರು ನಮ್ಮನ್ನು ವಚನದಿಂದ ಬಂದಿ ಮಾಡಿದರು. ಈಗ ಮಾತೆ ಕಾಳಿ ಎದುರು ಪ್ರಾರ್ಥನೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ ನಮಗೆ. ಪಂಡಿತ ರಾಮಕೃಷ್ಣರ ಸುರಕ್ಷತೆಗಾಗಿ. ಮಹಾರಾಜ, ನೀವು ನಿಶ್ಚಿಂತೆಯಿಂದಿರಿ. ಪಂಡಿತ ರಾಮಕೃಷ್ಣರಿಗೆ ಏನೂ ಆಗುವುದಿಲ್ಲ. ಪಂಡಿತ ರಾಮಕೃಷ್ಣರು ಬುದ್ಧಿವಂತರಿದ್ದಾರೆ. ಅದರ ಜೊತೆಗೆ ಅವರು ಪರಿಸ್ಥಿತಿಯನ್ನು ಹೇಗೆ ಎದುರಿಸುತ್ತಾರೆಂದರೆ ಅವರ ವಿಜಯ ಖಂಡಿತ. ಕೇಳಿ ಖುಷಿಯಾಯಿತು. ಇಂದಿನಿಂದ 10 ದಿನಗಳ ನಂತರ ನಿರೀಕ್ಷೆಯ ಕ್ಷಣಗಳು ಕಳೆದೋದ ಸಮಯದೊಳಗೆ ಮರೆಯಾದ ತಕ್ಷಣ ಆಗ ವಿಜಯನಗರದ ಮೇಲೆ ಆಕ್ರಮಣವಾಗುತ್ತೆ. ವಜೀರ್ ಮಲಿಕ್, ದಖನ್ ಕಡೆ ಸಾಕ್ತಿರೋ ನಮ್ಮ ಸೇನೆಗೆ ಹುಕುಂ ನೀಡಿ ಅವರು ವಿಜಯನಗರದ ಮೇಲೆ ಆ ಮಿತ್ರ ಸ್ವಲ್ಪ ಕೇಳಿ. ನಂಗೆ ಸ್ವಲ್ಪ ಹೇಳ್ತೀರಾ ಇದು ಯಾವ ಸ್ಥಳ ಅಂತ? ಹೊಸಬ್ರಾಣ್ಯವಿಲ್ಲಿ ಇದು ಆಗ್ರಾದ ಮೊಸರುಗಲ್ಲು ಮಾರುಕಟ್ಟೆ. ಹೌದಾ, ಧನ್ಯವಾದ. ಅರೆ ವಾ, ಆನಂದವಾಯ್ತು. ಇಲ್ಲೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಎಷ್ಟು ಹೊಂದ್ಕೊಂಡಿದ್ದಾರೆ. ಪ್ರಜೆಗಳಿಗೆ ಈ ರೀತಿ ಒಂದಾಗಿರೋದು ಕಷ್ಟ ಅನ್ಸದೇ ಇದ್ದಾಗ ಈ ಶಾಸಕರಿಗೆ ಏಕೆ ಅನ್ಸುತ್ತೆ? ಪಂಡಿತರ ಪ್ರಣಾಮ. ಪ್ರಣಾಮ. ಶಾಕಾಹಾರಿ ಭೋಜನ ಅಲ್ಲಿ ಸಿಗುತ್ತದೆ. ಧನ್ಯವಾದ. ಅಣ್ಣ, ನೀವು ಏನ್ ತಿಂತಿದ್ದೀರಾ? ಅರೆ ಸಹೋದರ, ಇದು ಆಗ್ರಾದ ಪ್ರಸಿದ್ಧ ಪೂರಿ ಬಾಜಿ, ಅದು ಆಲೂ ಟಿಕ್ಕಿ ತಿಂಡಿ. ಈಗ ಆಗ್ರಾ ಬಂದು ಈಗ ಆಲೂ ಪೂರಿ ತಿಂದಿಲ್ಲ ಅಂದ್ರೆ ಮತ್ತೇನ್ ತಿಂತೀರಾ? ಬನ್ನಿ ಕೂತ್ಕೊಳ್ಳಿ. ಆ, ಏನ್ ಬೇಕು ನಿಮ್ಗೆ? ನನಗೂ ಒಂದು ಆಲೂ ಪೂರಿ. ಸರಿ. ಹಾ.
ರಾಜಕ್ಕೆ ಬಂದು ಇಲ್ಲಿ ನಿನ್ನ ಮಾತುಗಳನ್ನು ಹಾಗೂ ತಿನ್ನೋದು ಎರಡರನ್ನು ನಿಯಂತ್ರಣದಲ್ಲಿಡಬೇಕು. ಯಾವ ಕಾರ್ಯಕ್ಕಾಗಿ ಬಂದಿದೆಯೋ ಅದನ್ನ ಮುಗಿಸಿ ಬೇಗ ಹೊರಡು. ಏನ್ ಮಾಡ್ಲಿ ಬಂಧು, ಆಗ್ತಿಲ್ಲ. ಇಷ್ಟು ಸ್ವಾದಿಷ್ಟ ಖಾದ್ಯ ನಿಯಂತ್ರಣ ಮಾಡಕ್ಕಾಗ್ತಿಲ್ಲ. ಎಷ್ಟಾಯ್ತಣ್ಣ? ಅಣ್ಣ, ಎಷ್ಟು ಮೌಲ್ಯ ಕೊಡ್ಬೇಕು? ನಾವು ಪಂಡಿತರಿಂದ ದನ್ನ ಪಡೆಯೋಲ್ಲ. ಅರೆ ವಾ, ನೀವು ಖಾದ್ಯ ಇಷ್ಟು ಸ್ವಾದಿಷ್ಟವಾಗಿ ಮಾಡಿರುವಾಗ ಖಂಡಿತ ವ್ಯಕ್ತಿಯೂ ಬಹಳ ಒಳ್ಳೆಯವರೇ ಆಗಿರ್ತೀರ. ನಿಮ್ಮ ಹೆಸರು ಏನು ಅಂತ ತಿಳ್ಕೋಬಹುದಾ? ಮೋಹಿತ್. ತುಂಬಾ ಚೆನ್ನಾಗಿದೆ. ಹೆಸರಿಗೆ ತಕ್ಕ ಕೆಲಸ ಮೋಹಿತಗೊಳಿಸ್ತು ನಿಮ್ಮ ಖಾದ್ಯ. ತಾವು ನನಗೆ ಭೋಜನ ನೀಡಿದ್ರಿ. ಮಾತೆ ಕಾಳಿ ನಿಮಗೆ ಧನ ಧಾನ್ಯ ಸಂತಾನ ಪ್ರದಾನ ಮಾಡಲಿ. ಏನಾಯ್ತು ಅಣ್ಣ? ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ? ಆದ್ರೆ ನೀವು ಸಂತಾನ ಪ್ರಾಪ್ತಿ ಯಾಕೆ ಹೇಳಿದ್ರಿ? ಸಂತಾನ ಆಗೋದಾದ್ರೂ ಹೇಗೆ ಪತ್ನಿ ಆ ಕಡೆ ಇದ್ದಾಗ? ಪತ್ನಿ ಆ ಕಡೆ ಇದ್ದಾರೆ, ಯಾಕೆ? ಅವರನ್ನ ನಿಮ್ಮ ಸಮೀಪಕ್ಕೆ ಕರಿಬಹುದಲ್ವಾ? ಪಂಡಿತರೇ, ಇದೇ ಸಮಸ್ಯೆ. ನಮ್ಮ ಪರಿವಾರದವರು ನಮ್ಮನ್ನ ಒಂದಾಗಿ ಬಿಡ್ತಾ ಇಲ್ಲ. ಆದ್ರೆ ಯಾಕಣ್ಣ? ಏನ್ ಹೇಳೋದು? ಅದನ್ನ ಕೇಳಬೇಡಿ. ಈ ಅಮಾಯಕನ ಜೊತೆ ತುಂಬಾ ದುರ್ಘಟನೆ ನಡೆದಿದೆ. ಮೋಹಿತ್ ಮತ್ತು ಮಾನಸಿಯ ಮದುವೆ 2 ವರ್ಷಗಳ ಹಿಂದೆಯೇ ಆಗಿದೆ. ಆದ್ರೆ ಇವರ ಪರಿವಾರದವರೇ ಇವರನ್ನು ಬೇರ್ಪಡಿಸಿದ್ದಾರೆ. ಅದು ಕೂಡ ಮದುವೆ ಆದ ಮೊದಲ ದಿನವೇ. ಪಂಡಿತರೇ, ಇವರು ಇಲ್ಲಿ ನಿಂತು ನೋಡುತ್ತಾರೆ, ಇವರ ಪತ್ನಿ ಅಲ್ಲಿಂದ ನೋಡುತ್ತಾರೆ. ಆದ್ರೆ ಏನೋ ಕಾರಣ ಅಂತೂ ಇರ್ಬೇಕಲ್ವಾ? ನನ್ನ ಪಿತಾಶ್ರೀ ಹಾಗೂ ಮಾನಸಿ ಪಿತಾಶ್ರೀ ಈ ವಿಷಯಕ್ಕಾಗಿ ಜಗಳ ಆಡುತ್ತಾರೆ. ಯಾವ ವಿಷಯಕ್ಕೆ? ನಮಗೆ ಮಗು ಆದ್ರೆ ಮೊದಲು ನಮ್ಮ ಮನೆಗೆ ಬರಬೇಕೆಂದು. ನಮ್ಮ ಪಿತಾಶ್ರೀ ರಾಮತನು ಬಯಸುತ್ತಾರೆ. ಮಗು ಹುಟ್ಟಿದ ಮೇಲೆ ಮೊದಲು ನಮ್ಮ ಮನೆಗೆ ಬರಬೇಕೆಂದು. ಮಾನಸಿಯ ಪಿತಾಶ್ರೀ ಅಂದರೆ ನಮ್ಮ ಮಾವನವರು ಬನಿಲಾಲ್ ಅವರು ಬಯಸುತ್ತಾರೆ ಮಗು ಆದ್ಮೇಲೆ ಮೊದಲು ಅವ್ರ ಮನೆಗೆ ಬರಬೇಕೆಂದು. ಈ ಕಾರಣಕ್ಕೆ ನಿಮ್ಮಿಬ್ಬರನ್ನ ಬೇರೆ ಮಾಡ್ಬಿಟ್ರಾ? ಇದು ಬಹಳ ವಿಚಿತ್ರವಾಗಿದೆಯಲ್ಲ. ಯಾರಿಗಾಗಿ ಕಿತ್ತಾಡ್ತಿದ್ದಾರೋ ಅವನೆಲ್ಲಿಂದ ಬರ್ತಾನೆ? ಹೀಗೆ ನೀವಿಬ್ರು ಬೇರೆ ಇದ್ರೆ ಇದು ಹೇಗಾಯ್ತಂದ್ರೆ, ಬೆಳೆ ಕೊಯ್ಲೆ ಮಾಡಿಲ್ಲ ಆಗ್ಲೇ ಹಂಚೋಕ್ ಶುರು ಮಾಡಿದ್ರಂತೆ. ಅಣ್ಣ ಮೋಹಿತ್, ನಿಮ್ಮ ತಂದೆ ಹಾಗೂ ನಿಮ್ಮ ಮಾವನವರು ಎಲ್ಲಿರ್ತಾರೆ? ಇದ್ರ ತಾತ್ಪರ್ಯ ರಾಮ್ತನು ಮತ್ತು ಬನ್ನಿಲಾಲ್ರು ಎಲ್ಲಿರ್ತಾರೆ? ಅದು ಆ ಕಡೆ ಇಬ್ಬರ ಮನೆ ಎದುರು ಬದ್ರು ಇದೆ. ಮೋಹಿತ್, ನಾನು ನಿಮ್ಮ ಸಮಸ್ಯೆ ನಿವಾರಿಸಲು ಪ್ರಯತ್ನ ಪಡಬಲ್ಲೆ. ನನ್ನ ಮೇಲೆ ಭರವಸೆ ಇದ್ರೆ ನಿಮ್ಮ ಪತ್ನಿ ಮಾನಸಿನ ಕರ್ಕೊಂಡು ನನ್ನ ಜೊತೆ ಬನ್ನಿ. ರಾಮ, ಪರೋಪಕಾರ ನಿನ್ನ ರಕ್ತದಲ್ಲೇ ಇದೆ. ಇಲ್ಲೂ ನೀನು ಸಾಧಾರಣ ನಾಗರಿಕರ ಸಮಸ್ಯೆ ಪರಿಹರಿಸಿ ಪ್ರಶಂಸೆಯನ್ನು ಅವಶ್ಯವಾಗಿ ಪಡಿತೀಯಾ? ಏನ್ ಮಾಡ್ಲಿ ಬಂಧು, ನನಗನಸ್ತು ಇಂಥ ಸಮಸ್ಯೆ ಕೇವಲ ವಿಜಯನಗರದಲ್ಲಿ ಮಾತ್ರ ಇರುತ್ತೆ ಅಂತ. ಆದ್ರೆ ಆಗ್ರಾನು ಏನ್ ಕಮ್ಮಿ ಇಲ್ಲ. ಈ ಪಂಡಿತ ಯಾರು? ಮೋಹಿತ್, ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀನು ಮಾನಸಿ ಜೊತೆ ಇದೆಯಾ? ಮಾನ್ಸಿ, ನಿಂಗೆ ರಾಮತನ ಪುತ್ರನ ಜೊತೆ ಸೇರೋ ಸಾಹಸ ಹೇಗೆ ಬಂತು? ಸರ್ವಪ್ರಥಮ ನೀವಿಬ್ರು ನನ್ನ ಪ್ರಣಾಮ ಸ್ವೀಕಾರ ಮಾಡಿ. ಪ್ರಣಾಮ ಪ್ರಣಾಮ. ಮತ್ತೆ ಕ್ಷಮಿಸ್ಬೇಕು, ನೀವಿಬ್ರು ನನಗೆ ಹೇಳಬಹುದಾ ನಿಮ್ಮಿಬ್ರಿಗೂ ಇವರಿಬ್ರು ಒಂದಾದ್ರೆ ಏನ್ ಸಮಸ್ಯೆ ಅಂತ? ನೀವು ರಾಮತನನ್ನೇ ಕೇಳಿ. ನನ್ನನ್ಯಾಕೆ? ಬನ್ನಿಲಾಲ್ನೇ ಕೇಳಿ. ಇವಂದೇ ಸಮಸ್ಯೆ ಅಲ್ವಾ? ನನ್ನ ಮುದ್ದಾದ ಮಗಳನ್ನ ಎಲ್ಲರ ಅನುಮತಿಯಿಂದ ವಿಧಿವತ್ತಾಗಿ ವಿವಾಹ ಮಾಡಿ ನಿಮ್ಮ ಮನೆಗೆ ಬಿಟ್ಟಿದ್ದೇನೆ. ಈಗ ನನ್ನ ಮಗ ವಿವಾಹವಾದ್ರೂ ಬ್ರಹ್ಮಚಾರಿ ಜೀವನ ಸಾಗಿಸ್ತಿದ್ದಾನೆ. ನಿನ್ನ ಮಗನ ಎಲ್ಲಾ ಕಷ್ಟ ದೂರವಾಗುತ್ತದೆ. ನನ್ನೊಂದು ಮಾತು ಕೇಳು. ಜನ್ಮದ ನಂತರ ನನ್ನ ಮೊಮ್ಮಗನ್ನ ಮೊದಲು ನನ್ನ ಮನೆ ಕಳಿಸು. ಇಲ್ಲ, ನನ್ನ ಸೊಸೆಗೆ ಮಗು ಹುಟ್ಟಿದ್ರೆ ಅದು ಮೊದಲು ನನ್ನ ಮನೆಗೆ ಬರುತ್ತೆ. ಅದ್ರ ನಂತರ ಮಗು ಜೊತೆ ಆಟ ತಮಾಷೆ ನೀನು ಎಲ್ಲಿವರೆಗೂ ಮಾಡ್ಬೇಕೋ ಮಾಡ್ಕೋ, ನಂಗೇನು ಸಮಸ್ಯೆ ಇಲ್ಲ. ನಾನು ಇದನ್ನ ಮೊದಲು ಕೂಡ ಹೇಳಿದ್ದೀನಿ. ಇಲ್ಲ, ಮೊದಲು ನನ್ನ ಮನೆಗೆ. ಇಲ್ಲ, ಮೊದಲು ನನ್ನ ಮನೆಗೆ ಬರಬೇಕು. ನನ್ನ ಮನೆಗೆ ಬರೋದು. ಇಲ್ಲ, ನನ್ನ ಮನೆಗೆ. ನಾನು ಮೊದಲು ಹೇಳಿದ್ದು ನನ್ನ ಮನೆಗೆ ಬರೋದು. ಶಾಂತಿ ಶಾಂತಿ ಶಾಂತಿ. ರಾಮ್ತನು ಮಹಾಶಯ, ಬನ್ನಿಲಾಲ್ ಮಹಾಶಯ, ನಿಮ್ಮಿಬ್ರಿಗೂ ನಿಮ್ಮ ಸಂತಾನದ ತುಲನೆಯಲ್ಲಿ ಜೀವನದ ಅಧಿಕ ಅನುಭವ ಇದೆ. ಅದಕ್ಕೆ ನಿಮ್ಮ ಅನುಭವದಿಂದ
ಇವರಿಬ್ಬರ ಕಷ್ಟವನ್ನ ದೂರ ಮಾಡಬೇಕು. ಆದ್ರೆ ಅದನ್ನ ದೂರ ಮಾಡೋ ಬದಲು ನೀವಿಬ್ರು ಇವ್ರ ಕಷ್ಟ ಹೆಚ್ಚು ಮಾಡ್ತಿದ್ದೀರಾ. ಹಾಗೂ ಸರಿಯಾಗಿ ನೋಡಿದ್ರೆ ಯಾವ ವಿಷಯಕ್ಕೆ ನೀವಿಬ್ರು ಹಠ ಮಾಡ್ತಿದ್ದೀರೋ ಅದು ಸಮಸ್ಯೆ ಅಲ್ವೇ ಅಲ್ಲ. ವಾಹ್, ಎಂಥ ಉಪದೇಶ ನಿಮ್ದು ಪಂಡಿತರೇ. ನಮ್ಮ ಸನ್ಮಾನದ ವಿಷಯ ಅಷ್ಟು ಕೇವಲನಾ ನಿಮಗೆ? ಪಂಡಿತರೇ, ನೀವು ನನ್ನ ಮಾತನ್ನ ಕೇವಲ ಅಂದ್ಕೋಬೇಡಿ. ಇದು ನನ್ನ ಹೃದಯದ ಪ್ರೇಮ, ನನ್ನ ಪುತ್ರನಿಗೆ ಜನಿಸುವ ಸಂತಾನದ ಪ್ರತೀಕ. ಹಾ, ನನಗೆ ನಿಮ್ಮ ಸಮಸ್ಯೆ ಸರಿಯಾಗಿ ಅರ್ಥ ಆಗುತ್ತೆ. ಆದ್ರೆ ಕೃಪೆ ಮಾಡಿ ನನಗೆ ನೀವು ಒಂದು ವಿಷಯ ಹೇಳಿ. ಇದು ತುಂಬಾ ಅತ್ಯಂತ ಸರಳ. ಒಂದ್ ವೇಳೆ ನೀವು ಹಾಗೆ ಮಾಡಿದ್ರೆ ಈ ಸಮಸ್ಯೆ ಬೇಗ ಅಂತ್ಯವಾಗುತ್ತೆ. ಆಹಾ, ಸರಿ. ಆಹಾ, ಕೇಳಿ. ಹಾ, ರಾಮತನು ಮಹಾಶಯ, ನೀವು ನಿಮ್ಮ ಸೊಸೆಯನ್ನ ಏನಂತ ಅನ್ಕೋತೀರಾ? ನಾನು ನನ್ನ ಸೊಸೆನ ನನ್ನ ಮಗಳ ತರಾನೇ ನೋಡ್ತೀನಿ. ಹಾಗಾದ್ರೆ ನಿಮ್ಮ ಪುತ್ರಿಯ ಮಗುವಿಗೆ ತಾವೇನಾಗ್ತೀರಾ? ತಾತ. ತುಂಬಾ ಒಳ್ಳೇದು. ಬನ್ನಿಲಾಲ್ ಮಹಾಶಯ, ನೀವು ನಿಮ್ಮ ಅಳಿಯನನ್ನ ಏನನ್ಕೋತೀರಾ? ಮೋಹಿತನಿಗೆ ಅಳಿಯ ಅಲ್ಲ, ನನ್ನ ಪುತ್ರ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಿಮ್ಮ ಮಗನ ಪುತ್ರನಿಗೆ ತಾವೇನಾಗ್ತೀರಾ? ತಾತ. ಹಾ, ಹಾಗಾದ್ರೆ ಈ ಪ್ರಕಾರ ಮಾನ್ಸಿ ಮತ್ತು ಮೋಹಿತ್ಗೆ ತಂದೆಯೂ ಆದ್ರಿ ಮತ್ತೆ ಮಾವನು ಕೂಡ. ಹಾ, ಹಾಗಾದ್ರೆ ಇದರ ಪ್ರಕಾರ ಇವರಿಬ್ಬರ ಮಗುವಿಗೆ ನೀವಿಬ್ರು ತಾತಾನೇ ಆದ್ರಿ ಅಲ್ವಾ? ಹಾಗಾದ್ರೆ ಏನ್ ಅಂತರ ಉತ್ಪನ್ನವಾಗುತ್ತೆ? ನಿಮ್ಮಿಬ್ಬರ ಮಕ್ಕಳ ಮಗು ಎಲ್ಲಿದ್ರೇನಂತೆ? ಯಾವಂತ್ರನೂ ಇರಲ್ಲ. ಯಾಕೆಂದ್ರೆ ಮಗು ನಿಮ್ ಮನೆಗ್ ಬಂದಾಗ ನೀವು ತಾತ ಮತ್ತು ಅಜ್ಜನ ರೂಪದಲ್ಲಿ ಅದ್ರ ಜೊತೆ ಇರ್ತೀರಾ, ಮತ್ ನಿಮ್ ಮನೆಗ್ ಬಂದಾಗ ನೀವು ತಾತ ಮತ್ತೆ ಅಜ್ಜನ ರೂಪದಲ್ಲಿ ಇರ್ತೀರಾ. ಹೀಗಂತೂ ನಾವು ಎಂದೂ ಯೋಚಿಸೇ ಇಲ್ಲ. ನೋಡಿ, ಈ ಮನೆಯಂತೂ ಕೇವಲ ಇಟ್ಟಿಗೆ ಮತ್ತು ಕಲ್ಲಿನ ಕಟ್ಟಡ. ಆದ್ರೆ ಮನೆ ಇಟ್ಟಿಗೆ ಮತ್ತು ಕಲ್ಲಿಂದ ಕಟ್ಟೋದಲ್ಲ, ಸಂಬಂಧಗಳಿಂದ ಕಟ್ಟಬೇಕು. ನೀವು ನನಗಿಂತ ಚೆನ್ನಾಗಿ ಬಲ್ಲವರು. ಬನ್ನಿ, ಆಲಿಂಗನ ಮಾಡ್ಕೊಳ್ಳಿ. ಹಾಗೂ ನಿಮ್ಮಿಬ್ಬರ ಮಕ್ಕಳನ್ನು ಒಟ್ಟಿಗೆ ಇರೋದಕ್ಕೆ ಬಿಡಿ. ಆಗ್ಲೇ ಅವನು ಈ ಪ್ರಪಂಚಕ್ಕೆ ಬರೋಕ್ ಸಾಧ್ಯ. ಯಾರಿಗಾಗಿ ನೀವು ಜಗಳ ಮಾಡ್ತಿದ್ದೀರೋ, ಯಾರ ಆಗಮನಕ್ಕಾಗಿ ನೀವು ಕಾಯ್ತಿದ್ದೀರೋ ಅವನು. ಬನ್ನಿ, ಅಪ್ಕೊಳ್ಳಿ. ಬನ್ನಿ. ಮೋಹಿತ್, ಮೋಹಿತ್ ಮತ್ತು ಮಾನಸಿ, ನೀವು ಸಹ ಧ್ಯಾನವಿರಿಸಿ. ನಿಮಗೆ ಸಂತಾನವಾದಾಗ ಅವನು 15 ದಿನ ಈ ಕಡೆ ತಾತನ ಮನೇಲಿರ್ಲಿ ಮತ್ತು 15 ದಿನ ಆ ಕಡೆ ಇರೋ ತಾತನ ಮನೇಲಿರ್ಲಿ. ಇದರಿಂದ ಅವರಿಬ್ಬರ ಪ್ರೇಮ ಆಶೀರ್ವಾದ ಸದಾ ಸಿಗುತ್ತೆ. ವಾಹ್ ಪಂಡಿತರೇ, ನೀವು ಎಷ್ಟು ಸರಳವಾಗಿ ನಮ್ಮ 2 ವರ್ಷದ ಸಮಸ್ಯೆಯನ್ನ ಬಗೆಹರಿಸ್ಬಿಟ್ರಿ. ಆದ್ರೆ ನೀವ್ಯಾರು ಇದಕ್ಕಿಂತ ಮೊದಲು ನಿಮ್ಮನ್ನ ಆಗ್ರಾದಲ್ಲಿ ನೋಡೇ ಇಲ್ಲ. ಅದು ನನ್ನ ಪಂಡಿತ ರಾಮಕೃಷ್ಣ ಅಂತಾರೆ. ಏನಾಯ್ತು? ಪಂಡಿತ ರಾಮಕೃಷ್ಣ ವಿಜಯನಗರದವರು? ಹೌದು. ನಾವು ನಿಮ್ಗೆ ಪ್ರಣಾಮ ಮಾಡೋದನ್ನ ಮರ್ತೇ ಹೋಗಿದ್ವಿ. ಎಷ್ಟೆಲ್ಲ ಕೇಳಿದೀವಿ ನಿಮ್ಮ ವಿಲಕ್ಷಣ ಬುದ್ಧಿ ಮತ್ತು ಕುಶಲತೆಯ ಬಗ್ಗೆ. ಅರೆ ವಾ ರಾಮ, ನೀನ್ ಎಲ್ಲೆಲ್ಲಿ ಹೋಗ್ತೀಯೋ ನಿನ್ ಕೀರ್ತಿ ನಿನ್ ಜೊತೆಲೇ ಬರುತ್ತೆ. ಇವತ್ ನಂಗೂ ಅನಿಸ್ತಾ ಇದೆ ನಿನಗ್ ಪ್ರಣಾಮ ಮಾಡ್ಬೇಕು ಅಂತ. ಪ್ರಣಾಮಗಳು ರಾಮ. ಬಂಧು, ನಿನಗೇನಾಯ್ತು? ಪ್ರಣಾಮ. ಎಲ್ಲ ಮಾತೇ ಆಶೀರ್ವಾದ. ಈ ಪಂಡಿತ ರಾಮಕೃಷ್ಣ ಆಗ್ರಾದಲ್ಲಿ